ಹಾಯ್ ಲೀಡರ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳುತ್ತಾ ಇವತ್ತು ಪ್ಲಾಟ್ ವಿಸಿಟು ಹೊನ್ನಳ್ಳಿ. ಈಗಲೇ ನಮ್ಮ ರೈತರಾದಂಥ ಬೊಕಾಶ್ ಸರ್ ಅದಾರ, ಅವ್ರ ಹತ್ರ ಹೋಗ್ತೀನಿ. ಸರ್, ಇದು ಯಾರಿಗೆ ಕೊಡಿಸಿರಿ ಸರ್? ಇದನ್ನು ನಮ್ಮ ಫ್ರೆಂಡ್ ಸರ್ ಹೇಳಿ. ಇದು ಹೊನ್ನಳ್ಳಿ ಗ್ರಾಮ ಸರ. ಹೌದು, ನಮ್ಮ ಫ್ರೆಂಡ್ ರಾಮಚಂದ್ರ ಕಲಬುರ್ಗಿ ಅಂತೇಳಿ. ರಾಮಚಂದ್ರ ಕಲಬುರ್ಗಿ ಸರ್. ಈಗ ರಾಮಚಂದ್ರ ಕಲಬುರ್ಗಿ ಕೊಡಿಸಿರಿ? ಹೌದು ಸರ್. ಸರ್, ಯಾವುದು ಕೊಡಿಸಿರಿ? ಈಗ ಇದನ್ನು ಯಾವ ಪ್ರಾಡಕ್ಟ್ ಹಾಕಿರಿ ಸರ್? ಇವಾಗ ಇದಕ್ಕೆ ಫಸ್ಟ್ ಒಂದೇದು ಸಾಯಿಲ್ ಕೇರ್ ಕೊಟ್ಟಿವಿ ಸರ. ಇವಾಗ ನೀರು ಬಿಟ್ಟು ಈಗ ಸಾಯಿಲ್ ಬೋಸ್ಟ್ರ್ ಹಾಕ್ಬೇಕಂತ ಡಿಸಿಷನ್ ಅದ ರೀ. ಹೇಳಿವ್ರಿ ಆಲ್ರೆಡಿ ಅವ್ರಿಗೆ. ಈಗೇನು ಮತ್ತೇನದ, ನಮ್ಮ ಎಮ್ ಡಿ ಅವರು ಪ್ಲಾಟ್ ವಿಸಿಟಿಂಗ್ ಬಂದಾರ್ರಿ. ವಿಸಿಟಿಂಗ್ ಬಂದು ಬೆಳೆ ನೋಡಿಕೊಂಡು ಅವರು ಸ್ಪ್ರೇ ಮ್ಯಾಜಿಕ್ ಮತ್ತು ಲಿಫ್ಟ್ ಕ್ಲಿಯರ್ ಹಾಕ್ರಿ, ಇದಕ್ಕೆ ಮುಂದೆ ಯಾವುದೋ ರೋಗ ಬರೋದಿಲ್ಲ, ಕಂಟ್ರೋಲ್ ಆಗ್ತದೆ ಅಂತ ಹೇಳಕತ್ತಾರ. ಅದ್ರ ಪ್ರಕಾರ ನಾವು ಇವಾಗ ಇದಕ್ಕೆ ಸ್ಪ್ರೇ ಮ್ಯಾಜಿಕ್ಕು ಮತ್ತು ಲಿಫ್ಟ್ ಕ್ಲಿಯರ್ ಹಾಕ್ಕೊಂಡು ನಾಳೆ ಇದಕ್ಕೆ ಸ್ಪ್ರೇ ಮಾಡ್ತೀವಿ ಸರ. ಆಯ್ತು ಸರ. ಇವಾಗ ಮಾತ್ರ ನೋಡಿರಿ ಸರ, ಇದೆಲ್ಲ ಕಬ್ಬು ಪೂರಾ 2 ಎಕರೆ ಜಮೀನು ಪ್ಲಾಟ್ ಅದ ಸರ್. ಇದು ಎಲ್ಲ ಒಂದೇ ಲೆವೆಲ್ ಬಂದದ ಸರ, ಒಂದೇ ಲೆವೆಲ್, ಹೆಚ್ಚು ಕಡಿಮೆ, ಅಪ್ ಡೌನು ಏನೂ ಇಲ್ಲಿದ್ರಲ್ಲಿ. ಯಾಕಂದ್ರೆ ವಿಕ್ಟ್ರಿ ಪ್ರಾಡಕ್ಟ್ ಏನದ, ಸಮತೋಲನೆ ಕಾಪಾಡ್ಯದ ಜಮೀನು. ಮಣ್ಣು ಹೆಚ್ಚು ಕಡಿಮೆ ಇರಲಿ, ಆದ್ರೆ ತಂದೆ ಆದಂಥದ್ದು ಒಂದು ಪ್ರಭಾವ ಭೂಮಿ ಮೇಲೆ ಬೀರಿಸಿ ಒಂದು ಲೆವೆಲ್ ಬೆಳೆ ತೊಗೊಂಬಂದದ. ಆದ್ರೆ ಒಳ್ಳೆ ಪ್ರೊಜೆಕ್ಟ್ ಆದ ಅಂಥೇಳಿ ನಾವು ಪ್ರಾಡಕ್ಟ್ ಭಾಳ ಒಳ್ಳೇದು ಅಂತೇಳಿ ನಮ್ಮ ಫ್ರೆಂಡಿಗೆ ಕೊಟ್ಟಿವಿ. ಅವರು 10 ಜನರಿಗೆ ರೈತರಿಗೆ ಹೇಳ್ಯಾರ. ಇವಾಗ ಎಲ್ಲ ರೈತರು ವಿಷಮುಕ್ತ ಭೂಮಿ ಮಾಡ್ಬೇಕಂತೇಳಿ ವಿಕ್ಟ್ರಿ ಕಂಪ್ನಿನೇ ಯೂಸ್ ಮಾಡ್ಲಿಕ್ಕತ್ತೀವಿ ಅಂತೇಳಿ ಹೇಳಕ್ಕೆ ನಾ ಬಯಸ್ತೀನಿ ಸರ್. ಹಾಂ, ರೈಟ್ ಸರ್. ಇದೇ ರೀತಿಯಾಗಿ ಪ್ರಾಡಕ್ಟನ್ನು ಹಾಕಲಿಕ್ಕೆ ತುಂಬ ಧನ್ಯವಾದಗಳು. ಎಲ್ಲ ರೈತರಿಗೆ ಹೇಳಿದೆ ಅಂತ ಹೇಳಿಕೆಯಿಂದ ಈ ವಿಷಯವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸೋಣ.